ಹಲೋ ದೀಪಾ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಕ್ಕ. ನೀನ್ ಊರಿಗೆ ಹೋದಾಗಿಂದ ಒಂದೇ ಒಂದು ಫೋನ್ ಕೂಡ ಮಾಡ್ಲಿಲ್ವಲ್ಲ, ಅದಕ್ಕೆ ನಾನೇ ಮಾಡಿದೆ. ಎಲ್ರು ಚೆನ್ನಾಗಿದ್ದಾರಾ? ನೀನ್ ಹೇಗಿದ್ಯಾ? ಹ್ಞೂ ಅಕ್ಕ. ನೀವು? ನಂದೇನ್ ಮಾಮೂಲಿ. ಎಲ್ಲ ಮನೇಲೇ ಇದ್ದಾರಾ? ನೀನ್ ಎಲ್ಲಿದ್ಯಾ? ಹ್ಞೂ ಅಕ್ಕ, ನಾನು ಮನೇಲಿದ್ದೀನಿ. ಹೌದಾ? ಮತ್ಯಾಕೆ ಈ ಥರ ಇಷ್ಟೊಂದು ನಿಧಾನಕ್ಕೆ ಮಾತಾಡ್ತಿದ್ಯಾ? ಅದಾ, ಎಲ್ಲರೂ ಮಲಗಿದಾರಲ್ವಾ ಅದಕ್ಕೆ. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದು ನಿನಗೆ ತೊಂದರೆ ಆಯಿತು ಅನ್ಸುತ್ತೆ. ಸಾರಿ. ಹಾಗೇನಿಲ್ಲ, ಹೇಳಿ. ಸರಿ, ನೀನು ಫ್ರೀ ಆದಾಗ ಫೋನ್ ಮಾಡ್ತೀನಿ. ಇವಾಗ ನೀನು ಮಲ್ಕೋ. ಸರಿ. ಚಿರು ದೀಪ ನೀನು ಮೀಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಮೀಟ್ ಮಾಡಿದಿದ್ರೆ ದೀಪ ಚಿರು ಬಗ್ಗೆ ಹೇಳಿರೋಳು. ಅಕ್ಕಂಗೆ ಇಲ್ಲಿ ನಡೀತಿರೋದನ್ನ ಈಗಲೇ ಹೇಳ್ಬೇಡ. ಸುಮ್ಮನೆ ಹಸ್ಬೆಂಡ್ ಪರಿಸ್ಥಿತಿ ನೋಡಿ ಸುಮ್ಮನೆ ತಲೆ ಕೆಡಿಸ್ಕೋತಾರೆ. ಆದಷ್ಟು ಬೇಗ ಹಸ್ಬೆಂಡ್ನ ಇಲ್ಲಿಂದ ಮನೆಗೆ ಹೋಗೋ ಥರ ಮಾಡಬೇಕು. ಯಾರು ಹೊತ್ಸಿದ್ರು? ರಾತ್ರಿ ಏನು ಹೊತ್ಕೊಳ್ದೆ ಮಲಗಿದೆ ತಾನೆ. ಟೈಮಲ್ಲಿ ತುಂಬಾ ಚಳಿ ಆದಂಗಾಯ್ತು. ಆಮೇಲೆ ಯಾರೋ ಬಂದು ಇದನ್ನು ಹೊದಿಸ್ದಂಗಾಯ್ತು. ಮೋಸ್ಟ್ಲಿ ದೀಪ ಅವರ ಇದನ್ನ ಹೊದಿಸಿರ್ಬೇಕು. ಖಂಡಿತ ಇದನ್ನ ದೀಪ ಅವರೇ ಹೊದಿಸಿರೋದು. ಅಂದ್ರೆ ಇಷ್ಟ ದಿನ ನನಗೆ ಅವ್ರೊಂದು ಸುತ್ತಮುತ್ತ ಇದಾರೆ ಅಂತ ಫೀಲ್ ಆದಾಗ್ಲೆಲ್ಲ ಅವ್ರ ಕದ್ದು ಮುಚ್ಚಿ ಬರ್ತಿದ್ರು ಅಂತ ಆಯ್ತು. ಮತ್ತ್ಯಾಕೆ ನಾನು ನೋಡಲ್ಲ, ಮಾತಾಡ್ಸಲ್ಲ? ನೋಡೋಣ, ಮೊದಲು ನರಸಿಂಹ ಕೊಟ್ಟಿರೋ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಪ್ಪ ಅಂತ ಹೇಳ್ಬಿಟ್ಟು ಹೋಗಿ ದೀಪ ಅವ್ರನ್ನ ಮೀಟ್ ಮಾಡಬೇಕು. ಆ ಟೈಮ್ ಆದಷ್ಟು ಬೇಗ ಬರಲಿ ಅನ್ನೋದೇ ನನ್ನ ಆಸೆ. ಅಲ್ಲ, ಹಸ್ಬೆಂಡ್ ನಿಜವಾಗ್ಲೂ ನನಗೋಸ್ಕರ ಇಲ್ಲಿ ಬಂದು ಇಷ್ಟೆಲ್ಲ ಕಷ್ಟಪಡ್ತಿದಾರ? ಆ ರೌಡಿಗಳು ಬಂದು ಹಸ್ಬೆಂಡ್ಗೆ ಓಡೋಕೆ ಬಂದ್ರು. ಅದನ್ನ ನೋಡ್ಬಿಟ್ಟು ನಾನು ಸುಮ್ಮನಿರಕ್ಕಾಗತ್ತಾ? ಸತ್ಯ, ಹಸ್ಬೆಂಡ್ಗೆ ಏನೂ ಹೆಚ್ಚು ಕಡಿಮೆ ಆಗಿಲ್ಲ. ಅಲ್ಲ, ಹಸ್ಬೆಂಡ್ಗೆ ದಿಸ ಮೇಲೆ ಪ್ರೀತಿ ಇದ್ದಿದ್ರೆ ನನ್ನನ್ನು ಯಾಕೆ ತಪ್ಕೊಂಡ್ರು? ನಾನು ಮೈ ಮರೆತು ಅವ್ರನ್ನ ತಪ್ಕೊಂಡ್ಬಿಟ್ಟೆ. ಛೇ, ಹಾಗೆ ಮಾಡಬಾರ್ದಾಗಿತ್ತು ಅನಿಸ್ತಿದೆ. ನನ್ನ ಕೋಪನ ಮುಂದುವರಿಸ್ಬೇಕಾಗಿತ್ತು.
ಅವ್ರ ಹತ್ರ ದಿಶಾ ಜೊತೆ ಸ್ಟೇಜ್ ಮೇಲೆ ಮಾತಾಡಿದ್ ಸರಿನಾ ಅಂತ ಕೇಳಿದ್ರೆ ಅಲ್ಲಿ ಏನಾಯ್ತು ನಂಗೆ ನೆನಪೇ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಎಷ್ಟು ನಾಟಕ ಆಡ್ತಾರೆ, ಎಲ್ರು ಇವ್ರನ್ನ ನೋಡ್ ಕಳಿಬೇಕು. ಅವತ್ತು ಅವ್ರು ದಿಶನ್ ಜೊತೆ ಮಾತಾಡಿದ್ ನಿಜಾನ ಅಥವಾ ಸುಳ್ಳ? ಅವರೇ ಬಂದು ಅವತ್ ಏನ್ ನಡೆದಿತ್ತು ಅಂತ ನಂಗೆ ಹೇಳೋವರೆಗೂ ನಾನ್ ಮಾತ್ರ ಅವ್ರನ್ನ ಮಾತಾಡ್ಸಲ್ಲ. ಇವ್ರನ್ನ ನೋಡಿದ್ರೆ ಕೋಪ ಮಾಡ್ಕೋಬೇಕು, ನಂಗೆ ನಗು ಬರ್ತಿದ್ಯಲ್ವಾ? ಇವ್ರು ಮಾಡಿದ್ದೇನ ನಾನು ಯಾವತ್ತೂ ಕ್ಷಮಿಸಲ್ಲ. ದಿಶಾ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ನಾನು. ಅವ್ರಂದ್ರೆ ಇಷ್ಟ ನನಗೆ.